ಹಲೋ ಫ್ರೆಂಡ್ಸ್, ಶುಭ ಗುರುವಾರ. ಇವತ್ತಿನ ದಿವಸ ಇದು ನಾನು ಮಾಡಿರೋ ಸಾಯಿಬಾಬಾ ಹಾಗೂ ರಾಯರ್ ಪೂಜೆ. ನಾನು ಸಾಯಿಬಾಬನ ಬೆಳ್ಳಿ ವಿಗ್ರಹನೇ ತೊಗೊಂಡ್ಬಿಟ್ಟಿದ್ದೀನಿ. ರಾಯರು ಪಂಚಲೋಹ ವಿಗ್ರಹ, ಇದು ಅವರ ಬೃಂದಾವನ. ಇದನ್ನು ಕೂಡ ನಾನು ತಗೊಂಡಿಟ್ಕೊಂಡಿದ್ದೀನಿ. ನಾನು 9 ಗುರುವಾರ ಅಂತಲ್ಲ, ನಾನು ಪ್ರತಿ ಗುರುವಾರನೂ ಹೀಗೆ ಈ 2 ಗುರುಗಳನ್ನೂ ಮಣೆ ಮೇಲೆ ಇಟ್ಬಿಟ್ಟು ಒಂದು ಹಾಲಲ್ಲಿ ಒಂದು ಚಿಕ್ಕದಾಗಿ ಅಭಿಷೇಕ ಮಾಡಿ, ಅದಕ್ಕೆ ಮೊಸರು, ಜೇನುತುಪ್ಪ, ಸಕ್ಕರೆ ಏನೂ ಹಾಕಲ್ಲ, ಹಾಲಲ್ಲಿ ಅಭಿಷೇಕ ಮಾಡಿ ನೋಡಿ. ರಾಯರಿಗೆ ಗೋಪಿ ಚಂದನ ಇಟ್ಟಿದ್ದೀನಿ, ಸಾಯಿಬಾಬಂಗೆ ಅರ್ಶಿನ ಕುಂಕುಮ ಇಟ್ಟು ಅವ್ರಿಗೆ ಪ್ರಿಯವಾದಂಥ ರೋಸಾ ಹೂವಿಂದು ಅಲಂಕಾರ ಮಾಡಿದ್ದೀನಿ. ಇಷ್ಟೇ ಅವ್ರು ಕೇಳೋದು. ಇದನ್ನೇನು ನಾವು ನಿತ್ಯ ಒಂದು ದೊಡ್ಡದಾಗಿ ಒಂದು ಇದರಲ್ಲಿ ಮಾಡಿಬಿಡಬೇಕು ಅಂತ ಅವ್ರೇನು ಕೇಳಲ್ಲ. ಸೊ ಪ್ರತಿ ಗುರುವಾರ ನೀವು ಮಾಡ್ಕೊಳ್ಳಿ, 9 ಗುರುವಾರ ಅಂತಲ್ಲ, ಅದನ್ನು ತಪ್ಪದೇ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇಷ್ಟು ಮಾಡಿ ಒಂದು ಅಷ್ಟೋತ್ರನೋ ಒಂದು ಸ್ತೋತ್ರನೋ ಏನಾದರೂ ಹೇಳಿ, ಊದ್ಕಡ್ಡಿ ಕರ್ಪೂರ ಬೆಳಿಗ್ಗೆ ಒಂದು ಸಕ್ಕರೆನೋ ಬೆಲ್ಲನೋ ನಿಮ್ಮ ಕೈಲಿ ಏನಾಗತ್ತೋ ಅದನ್ನು ಒಂಚೂರು ನೈವೇದ್ಯ ಮಾಡಿ ಅಷ್ಟೇ. ಕೇಳಿದ್ದು ಕೊಡ್ತಾರೆ, ತಪ್ಪದೇ ಮಾಡಿ ನೋಡಿ. ಈ ಬೃಂದಾವನ ಎಷ್ಟು ಚೆನ್ನಾಗಿದೆ. ಇದನ್ನು ನಾನು ತರಿಸ್ದೆ, ಆನ್ಲೈನಲ್ಲಿ ತರಿಸ್ಕೊಂಡೆ, ತುಂಬ ಚೆನ್ನಾಗಿದೆ. ನೋಡಿದ್ರೆ ಪ್ರತಿ ಗುರುವಾರ ನನಗೆ ರಾಯರ್ನೇ ನೋಡ್ದಂಗಾಗತ್ತೆ. ಇದನ್ನು ನಾನು ಯಾಕೆ ತೊಗೊಂಡೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿ ತನಕ ನೀವು ಇವತ್ತು ಸಾಯಂಕಾಲದೊಳಗೆ ಇಷ್ಟಾದರೂ ಮಾಡಿ, ಎಷ್ಟು ಜಾಸ್ತಿ ಏನೂ ಇಲ್ಲ ಅಂದರೂ ಇಷ್ಟಾದರೂ ಕಡೆಗೆ ಒಂದು ಫೋಟೋನೋ ಅವ್ರದ್ದೊಂದು ಪುಸ್ತಕನೋ ಇಟ್ಟು ಪೂಜೆ ಮಾಡಿ. ಗುರುದ್ವಯರು 2 ಗುರುಗಳಿಗೂ ಪೂಜೆ ಮಾಡಿದ್ದೀನಿ. ಧನ್ಯವಾದಗಳು.